ಸೂರ್ಯ ಯಾವ ದಿಕ್ಕಿನಲ್ಲಿ ಉದಯಿಸುತ್ತಾನೆ? ಆಪ್ಷನ್ ಎ ಪಶ್ಚಿಮ, ಆಪ್ಷನ್ ಬಿ ಪೂರ್ವ, ಆಪ್ಷನ್ ಸಿ ಉತ್ತರ, ಆಪ್ಷನ್ ಡಿ ದಕ್ಷಿಣ. ಆಪ್ಷನ್ ಬಿ ಪೂರ್ವ. ಸೂರ್ಯನು ಯಾವಾಗಲೂ ಪೂರ್ವ ಈಸ್ಟ್ ದಿಕ್ಕಿನಲ್ಲಿ ಉದಯಿಸುತ್ತಾನೆ. ಇದಕ್ಕೆ ಕಾರಣ ನಮ್ಮ ಭೂಮಿಯು ತನ್ನ ಅಕ್ಷದ ಮೇಲೆ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದು. ಭೂಮಿಯ ಈ ಭ್ರಮಣ ಚಲನೆಯಿಂದಾಗಿ ನಮಗೆ ಸೂರ್ಯನು ಪೂರ್ವದಲ್ಲಿ ಮೂಡಿ ಪಶ್ಚಿಮದಲ್ಲಿ ಮುಳುಗುವಂತೆ ಕಾಣುತ್ತದೆ. ಆದರೆ ಸೂರ್ಯನು ಪ್ರತಿದಿನ ನಿಖರವಾಗಿ ಒಂದೇ ಬಿಂದುವಿನಲ್ಲಿ ಉದಯಿಸುವುದಿಲ್ಲ. ಭೂಮಿಯ ವಾಲುವಿಕೆಯಿಂದಾಗಿ ಸೂರ್ಯನ ಉದಯದ ಸ್ಥಾನವು ವರ್ಷದಲ್ಲಿ ಸ್ವಲ್ಪ ಉತ್ತರಕ್ಕೆ ಉತ್ತರಾಯಣ ಅಥವಾ ದಕ್ಷಿಣಕ್ಕೆ ದಕ್ಷಿಣಾಯನ ಬದಲಾಗುತ್ತಿರುತ್ತದೆ. ಭೂಮಿಯಲ್ಲಿನ ಅತಿ ದೊಡ್ಡ ಮಹಾಸಾಗರ ಯಾವುದು? ಆಪ್ಷನ್ ಎ ಹಿಂದೂ ಮಹಾಸಾಗರ, ಆಪ್ಷನ್ ಬಿ ಅಂಟಾರ್ಟಿಕ್ ಮಹಾಸಾಗರ, ಆಪ್ಷನ್ ಸಿ ಪೆಸಿಫಿಕ್ ಮಹಾಸಾಗರ, ಆಪ್ಷನ್ ಡಿ ಅಂಟಾರ್ಟಿಕ್ ಮಹಾಸಾಗರ. ಆಪ್ಷನ್ ಸಿ ಪೆಸಿಫಿಕ್ ಸಾಗರ. ಭೂಮಿಯ ಮೇಲಿನ ಅತಿದೊಡ್ಡ ಮತ್ತು ಅತ್ಯಂತ ಆಳವಾದ ಮಹಾಸಾಗರ ಪೆಸಿಫಿಕ್ ಮಹಾಸಾಗರ, ಪ್ರಶಾಂತ ಮಹಾಸಾಗರ. ಇದು ಭೂಮಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣದ ಸುಮಾರು 30% ಭಾಗವನ್ನು ಆವರಿಸಿದ್ದು, ಪ್ರಪಂಚದ ಎಲ್ಲಾ ಭೂಭಾಗಗಳನ್ನು ಒಟ್ಟಿಗೆ ಸೇರಿಸಿದರೂ ಇದಕ್ಕಿಂತ ಚಿಕ್ಕದಾಗಿರುತ್ತವೆ. ಭೂಮಿಯ ಅತ್ಯಂತ ಆಳವಾದ ಬಿಂದುವಾದ ಮರಿಯಾನಾ ಕಂದಕ ಮರಿಯಾನಾ ಟ್ರೆಂಚ್ ಇದೇ ಮಹಾಸಾಗರದಲ್ಲಿದೆ. ಇದರ ಸುತ್ತಲೂ ಅತಿ ಹೆಚ್ಚು ಜ್ವಾಲಾಮುಖಿಗಳು ಇರುವುದರಿಂದ ಈ ವಲಯವನ್ನು ರಿಂಗ್ ಆಫ್ ಫೈರ್ ಎಂದು ಕರೆಯಲಾಗುತ್ತದೆ. ಸೌರ ಮಂಡಲದ ಕೆಂಪು ಗ್ರಹ ಯಾವುದು? ಆಪ್ಷನ್ ಎ ಗುರು, ಆಪ್ಷನ್ ಬಿ ಶನಿ, ಆಪ್ಷನ್ ಸಿ ಮಂಗಳ, ಆಪ್ಷನ್ ಡಿ ಶುಕ್ರ. ಆಪ್ಷನ್ ಸಿ ಮಂಗಳ. ಮಂಗಳ ಗ್ರಹವನ್ನು ಮಾರ್ಸ್ ಸೌರಮಂಡಲದ ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ. ಇದರ ಮೇಲ್ಮೈಯಲ್ಲಿ ಕಬ್ಬಿಣದ ಆಕ್ಸೈಡ್ ತುಕ್ಕು ಹೆಚ್ಚಾಗಿರುವುದರಿಂದ ಇದು ಕೆಂಪು ಬಣ್ಣದಲ್ಲಿ ಕಾಣುತ್ತದೆ. ಇದು ಭೂಮಿಯಂತೆ ಕಣಿವೆಗಳು ಮತ್ತು ಪರ್ವತಗಳನ್ನು ಹೊಂದಿದ್ದು, ಇಲ್ಲಿ ಜೀವಕೋಶಗಳಿದ್ದವೆ ಎಂದು ತಿಳಿಯಲು ವಿಜ್ಞಾನಿಗಳು ನಿರಂತರ ಸಂಶೋಧನೆ ನಡೆಸುತ್ತಿದ್ದಾರೆ. ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ? ಆಪ್ಷನ್ ಎ 30, ಆಪ್ಷನ್ ಬಿ 31, ಆಪ್ಷನ್ ಸಿ 30, ಆಪ್ಷನ್ ಡಿ 33. ಆಪ್ಷನ್ ಬಿ 31. ಕರ್ನಾಟಕದಲ್ಲಿ ಸದ್ಯಕ್ಕೆ ಒಟ್ಟು 31 ಜಿಲ್ಲೆಗಳಿವೆ. 2021ರಲ್ಲಿ ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ಹೊಸದಾಗಿ ವಿಜಯನಗರ ಜಿಲ್ಲೆಯನ್ನು ರಾಜ್ಯದ 31ನೇ ಜಿಲ್ಲೆಯಾಗಿ ಅಧಿಕೃತವಾಗಿ ರಚಿಸಲಾಯಿತು. ಹೊಸಪೇಟೆ ಈ ಹೊಸ ಜಿಲ್ಲೆಯ ಕೇಂದ್ರ ಕಚೇರಿಯಾಗಿದೆ. ಆಡಳಿತಾತ್ಮಕ ಅನುಕೂಲಕ್ಕಾಗಿ ಈ 31 ಜಿಲ್ಲೆಗಳನ್ನು ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಕಲಬುರಗಿ ಎಂಬ 4 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ವಿಸ್ತೀರ್ಣದಲ್ಲಿ ಬೆಳಗಾವಿ ರಾಜ್ಯದ ಅತಿದೊಡ್ಡ ಜಿಲ್ಲೆಯಾಗಿದ್ದರೆ, ಬೆಂಗಳೂರು ನಗರ ಜಿಲ್ಲೆಯು ಅತ್ಯಂತ ಚಿಕ್ಕ ಜಿಲ್ಲೆಯಾಗಿದೆ.